ಹರಿಹರ ಪೀಠದಿಂದ ವಚನಾನಂದ ಶ್ರೀಗಳನ್ನು ಪದಚ್ಯುತಿಗೊಳಿಸಲಾಗಿದೆ. ಈಗ ಆ ಪೀಠಕ್ಕೆ ಮುಂದಿನ ಪೀಠಾಧಿಪತಿ ಯಾರು ಅನ್ನುವಂಥ ಪ್ರಶ್ನೆ. ಒಂದು ಬೆಳವಣಿಗೆ ಆಗ್ತಾ ಇದೆಯಂತೆ. ಜಯ ಮೃತ್ಯುಂಜಯ ಶ್ರೀಗಳನ್ನ ಕರೆತರೋದಕ್ಕೆ ಸಿದ್ಧತೆಯಾಗ್ತಿದೆ ಅಂತ. ಅವರು ಕೂಡಲ ಸಂಗಮ ಪೀಠದಿಂದ ಉಚ್ಚಾಟನೆಗೊಂಡಿದ್ರು. ಅವರನ್ನು ಇಲ್ಲಿ ಕರೆತರಬೇಕು ಅನ್ನುವಂಥ ಚರ್ಚೆಯೊಂದು ಶುರುವಾಗಿದೆ ಅಂತ. ಹೊಸ ಚರ್ಚೆಗೆ ಕಾರಣ ಆಗಿರೋದು ಪಂಚಮಸಾಲಿ ಮುಖಂಡರ ಹೇಳಿಕೆ. ಕೂಡಲ ಸಂಗಮ ಪೀಠದ ದಾವಣಗೆರೆ ಜಿಲ್ಲಾಧ್ಯಕ್ಷರ ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ಅಶೋಕ್ ಗೋಪನಾಳ ಈ ರೀತಿ ಮಾತನಾಡಿದರು. ವಚನಾನಂದ ಶ್ರೀಗಳನ್ನು ತೆಗೆದ್ರೆ ಬೇರೆ ಶ್ರೀಗಳು ಸಿಗಲ್ಲ ಅಂತೀರಿ, ಆದರೆ ಜಯ ಮೃತ್ಯುಂಜಯರನ್ನ ಇಡೀ ದೇಶ ಒಪ್ಕೊಂಡಿದೆ. ದೇಶದಲ್ಲಿ ಪಂಚಮಸಾಲಿಗರು ಇದ್ದಾರೆ ಅಂತ ತೋರಿಸ್ಕೊಟ್ಟವರು ಜಯ ಮೃತ್ಯುಂಜಯ ಶ್ರೀಗಳು. ಹರಿಹರ ಪೀಠ ಟ್ರಸ್ಟ್ ಅಲ್ಲಿ ಒಂದಿಬ್ಬರನ್ನ ಬಿಟ್ಟರೆ ಮತ್ತೆಲ್ಲರೂ ಕೂಡ ಜಯ ಮೃತ್ಯುಂಜಯ ಶ್ರೀಗಳನ್ನು ಒಪ್ಕೊಳ್ತಾರೆ ಅಂತ ಮಾತನಾಡಿದ್ದಾರೆ. ಅವರನ್ನು ಕರೆತರುವ ಮುನ್ಸೂಚನೆನಾ ಅಂತ ಚರ್ಚೆ ಶುರುವಾಗಿದೆ. ನಾನು ಟ್ರಸ್ಟ್ನವ್ರ ಪರವಾಗಿ ಇಲ್ಲ, ಸ್ವಾಮೀಜಿ ಪರವಾಗಿ ಇಲ್ಲ. ನಾನು ಟ್ರಸ್ಟ್ನವ್ರಿಗೂ ವಿರೋಧ ಅದನ್ನೇ, ಸ್ವಾಮೀಜಿಗೂ ವಿರೋಧ ಅದನ್ನೇ. ಈ ಸ್ವಾಮೀಜಿ ನಮ್ಮ 2A ಮೀಸಲಾತಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಬೀದಿ ಬಿಕಾರಿಗಳು ಇವರು ಬೀದಿಯಾಗ ಹೋರಾಟ ಮಾಡ್ತಾರಂದ್ರೆ ಈ ಸ್ವಾಮಿ ಯೋಗ್ಯತೆ ಐತೆ ಸ್ವಾಮಿ ನಿನಗೆ? ವಚನಾನಂದ ಸ್ವಾಮಿಗಳೇ, ಒಬ್ಬ ಬಡವರು ಮಕ್ಕಳ ಹೊಟ್ಟೆ ಪಾಡಿಗೋಸ್ಕರ ನಾವು ಹೋರಾಟ ಮಾಡಿ ಅವ್ರಿಗೆ ಮೀಸಲಾತಿ ಕೊಡಿಸೋ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ? ಬೀದಿ ಬಿಕಾರಿಗಳು ಬೀದಿಯಾಗ ಹೋರಾಟ ಮಾಡ್ತಾರೆ ಅಂದ್ರೆ ನೀವು AC ರೂಮ್ನಾಗ ಕುಂತು 2A ಮೀಸಲಾತಿನ ಕಾನೂನು ಪ್ರಕಾರ ಕೊಡಿಸ್ತೇವೆ ಅಂದ್ರೆ ನಿಮ್ಮ ಪೇಪರ್ಗಳು ಎಲ್ಲದ ತೋರಿಸಿ. ಇವತ್ತು ನಿಮ್ಮ ಜೊತೆಗಿರೋರು ನಿಮಗೆ ರಂಗಿಲಾ ಸ್ವಾಮಿ ಅಂದ್ರು ನಿಮಗೆ ಗೊತ್ತಾಯ್ತಾ? ಮೇಕಪ್ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಏಷ್ಯ ಕುಂದಿರ್ತಿಯಲ್ಲೋ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಸಂದರ್ಭಕ್ಕನುಗುಣವಾಗಿ ಯಾರನ್ನ ಬಳಕೆ ಮಾಡ್ಕೋಬೇಕು, ಯಾರನ್ನ ಹೊರಗೆ ಹೋಗಿಬೇಕು, ನಿಮಗೆ ಕರಗತ ಆಗಿಬಿಟ್ಟೈತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.